ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆಗೆ ಭೂಸ್ವಾಧೀನಕ್ಕೆ ಬಿಡಿಎ ಮುಂದಾಗಿದ್ದು, ಬಾಧಿತ ಭೂಮಾಲೀಕರು ಹಣಕಾಸು ನೆರವು ತಡೆಹಿಡಿಯುವಂತೆ ಹುಡ್ಕೋಗೆ ಮನವಿ ಮಾಡಿದ್ದಾರೆ. ಕಾನೂನುಬದ್ಧವಾಗಿ ಮುಕ್ತಾಯಗೊಂಡ ಯೋಜನೆಯನ್ನು ಮರುಜೀವಗೊಳಿಸುವುದು, ಎಲ್ಎಆರ್ಆರ್ ಕಾಯ್ದೆಯ ಅಡಿ ಪರಿಹಾರ ನೀಡದಿರುವುದು ಹಾಗೂ ಕಾರ್ಯಸಾಧ್ಯತೆಯ ಅಪಾಯಗಳ ಬಗ್ಗೆ ಪತ್ರದಲ್ಲಿ ವಿವರಿಸಲಾಗಿದೆ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆಗೆ ಸಂಬಂಧಿಸಿದಂತೆ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಸ್ವಾಧೀನಕ್ಕೆ ಸಜ್ಜಾಗಿದೆ. ಆದರೆ ಈ ಯೋಜನೆಗೆ ಹಣಕಾಸು ನೆರವು ಒದಗಿಸುವುದನ್ನು ತಡೆಹಿಡಿಯುವಂತೆ ಒತ್ತಾಯಿಸಿ ಬಾಧಿತ ಭೂಮಾಲೀಕರು ಹುಡ್ಕೋ ಮೊರೆ ಹೋಗಿದ್ದಾರೆ. ಪರಿಹಾರದ ತೊಡಕುಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳದ ಬಿಡಿಎ PRR1ಗೆ ಭೂಮಿ ಸ್ವಾಧೀನಕ್ಕೆ ಮುಂದಾಗಿದ್ದು, ಮೊದಲ ಹಂತದಲ್ಲಿ 350 ಎಕರೆ ಸ್ವಾಧೀನಕ್ಕೆ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದೆ. ಭೂ ಮಾಲೀಕರ ಹಿತಾಸಕ್ತಿ ಕಡೆಗಣಿಸಿ ಪ್ರಕರಣ ನ್ಯಾಯಾಲಯದಲ್ಲಿದ್ದರೂ ಸ್ವಾಧೀನಕ್ಕೆ ಮುಂದಾದ ಬೆನ್ನಲ್ಲೇ ಬಾಧಿತ ಭೂಮಾಲೀಕರು, ರೈತರು, ನಿವೇಶನದಾರರು ಯೋಜನೆಗೆ ಹಣಕಾಸು ನೆರವು ಒದಗಿಸುತ್ತಿರುವ ವಸತಿ ಮತ್ತು ನಗರಾಭಿವೃದ್ಧಿ ನಿಗಮ ಮೊರೆ ಹೋಗಿದ್ದಾರೆ. ಈ ಯೋಜನೆಯಲ್ಲಿರುವ ಕಾನೂನು, ಆರ್ಥಿಕ ಮತ್ತು ಕಾರ್ಯಾಚರಣೆಯ ಲೋಪದೋಷಗಳು, ಅಪಾಯಗಳ ಬಗ್ಗೆ ತಿಳಿಸುವ ಮೂಲಕ ಬಿಬಿಸಿ ಯೋಜನೆಗೆ ಹಣಕಾಸು ನೆರವು ನೀಡುವುದನ್ನು ತಡೆಹಿಡಿಯುವಂತೆ ಒತ್ತಾಯಿಸಿ PRR ರೈತ ಹಾಗೂ ನಿವೇಶನದಾರರ ಸಂಘ ಪತ್ರ ಬರೆದಿದೆ. ವಿವಿಧ ಅಂಶಗಳ ಮನವರಿಕೆ ಮಾಡುವ ಯತ್ನ ಮಾಡಿದೆ. ಈ ಯೋಜನೆಯು 2007ರ ಅಂತಿಮ ಅಧಿಸೂಚನೆಯ ಆಧಾರದ ಮೇಲೆ ಮೂಲ ಸ್ವಾಧೀನ ಯೋಜನೆ ಕಾನೂನುಬದ್ಧವಾಗಿ ಮುಕ್ತಾಯಗೊಂಡಿದೆ. ಸುಮಾರು 17 ವರ್ಷಗಳ ಹಳೆಯ ಯೋಜನೆಗೆ ಬಿಡಿಎ ಮರುಜೀವ ನೀಡುವ ಪ್ರಯತ್ನಗಳನ್ನು ಆರಂಭಿಸಿದೆ. ಇದು ಕೂಡ ಕಾನೂನು ಬಾಹಿರವಾಗಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳ ಕುರಿತು ಕೂಲಂಕುಷವಾಗಿ ವಿಚಾರಣೆ ಮಾಡಿ ಕಾನೂನಿನ ಪ್ರಕಾರ ಮತ್ತು ಅರ್ಹತೆಯ ಮೇಲೆ ತೀರ್ಪು ನೀಡುವಂತೆ ಹೈಕೋರ್ಟ್ಗೆ ನಿರ್ದೇಶಿಸಿದೆ. ಇದು ಶಾಶ್ವತವಾಗಿ ನಿಲ್ಲಿಸಬಹುದಾದ ಪ್ರತಿಕೂಲ ಕಾನೂನು ತೀರ್ಪುಗಳ ಸಂಭವನೀಯತೆ ಹೊಂದಿದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಬಿಡಿಎ ನಿಗದಿಪಡಿಸಿದ ಭೂ ಮೌಲ್ಯಮಾಪನ ಎಂದು ವಿವರಿಸುವ ಕಾರಣದಿಂದಾಗುವ ಪ್ರಮುಖ ಆರ್ಥಿಕ ಆಘಾತದ ಬಗ್ಗೆ ಹುಡ್ಕೋಗೆ ಮನವರಿಕೆ ಮಾಡಿಕೊಡಲಾಗಿದೆ. PRR ಭೂಮಿಗಳಿಗೆ ಮಾರ್ಗದರ್ಶಿ ಮೌಲ್ಯವನ್ನು 2016ರಲ್ಲಿ ಕೃತಕವಾಗಿ %50ಕ್ಕಿಂತ ಹೆಚ್ಚು ಕಡಿಮೆ ಮಾಡಲಾಗಿದೆ ಹಾಗೂ ಪ್ರಾಧಿಕಾರ ಈ ಕಡಿಮೆ ಮೌಲ್ಯದ ಮೇಲೆ ಪರಿಹಾರವನ್ನು ನೀಡುತ್ತಿದೆ ಎಂದು ಮನವರಿಕೆ ಮಾಡಲಾಗಿದೆ. LARR ಕಾಯ್ದೆಯ 2013ರಡಿ ಪರಿಹಾರಕ್ಕೆ ಒತ್ತಾಯಿಸಿದ್ದೇವೆ. ಇದು ಮಾರುಕಟ್ಟೆ ದರದಲ್ಲಿ ಪರಿಹಾರ ನೀಡುತ್ತದೆ. ಹಾಗಾಗಿ ಯೋಜನೆಯ ಅಂದಾಜು ವೆಚ್ಚ 27,000 ಕೋಟಿ ರೂ.ಗೂ ಹೆಚ್ಚಾಗಲಿದ್ದು, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಸಾಧ್ಯವಾಗುವುದಿಲ್ಲ ಎಂದು ಯೋಜನೆಯ ಕಾರ್ಯಸಾಧ್ಯತೆಯ ಅಪಾಯಗಳನ್ನು ಎತ್ತಿಹಿಡಿದಿದೆ. ಅನಗತ್ಯ ಭೂಪ್ರದೇಶ ಎಂದು ಗುಂಪು ಕರೆದಿರುವ 426 ಎಕರೆಗೂ ಹೆಚ್ಚಿನ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಬಿಡಿಎ ಯೋಜಿಸುತ್ತಿದೆ ಎಂದು ಕೂಡ ಉಲ್ಲೇಖಿಸಲಾಗಿದೆ. ಈ ಭೂಮಿಯಲ್ಲಿ ಹಳೆಯ ಟೋಲ್ ಪ್ಲಾಜಾಗಳು, BMTC ಮತ್ತು ಟ್ರಕ್ ಟರ್ಮಿನಲ್ಗಳಿವೆ. ಬಿಡಿಎ ನವೀಕರಿಸಿದ ವಿವರವಾದ ಯೋಜನಾ ವರದಿ ಅಥವಾ ನ್ಯಾಯಾಲಯಕ್ಕೆ ಮರುಜೋಡಣೆಗಳಿಂದ ಕೈಬಿಡಲಾದ ಭೂಮಿಗಳ ಪಟ್ಟಿ ಸಲ್ಲಿಸಿಲ್ಲ. ಹಾಗಾಗಿ ಇದರಿಂದ ಪಾರದರ್ಶಕತೆಯ ಕೊರತೆ ಎದ್ದು ಕಾಣುತ್ತದೆ. ಸ್ವಾಧೀನದ ಸಿಂಧುತ್ವ LARR ಕಾಯ್ದೆ 2013ರ ಅಡಿಯಲ್ಲಿ ಪರಿಹಾರ ಮತ್ತು ಹೆಚ್ಚುವರಿ ಭೂಮಿಯ ಸಮಸ್ಯೆಯ ಬಗ್ಗೆ ಹೈಕೋರ್ಟ್ ಸ್ಪಷ್ಟವಾದ ಕಾನೂನು ತೀರ್ಪು ನೀಡುವವರೆಗೂ ಯಾವುದೇ ಧನಸಹಾಯ ನಿರ್ಧಾರಗಳನ್ನು ಕೈಗೊಳ್ಳಬಾರದು ಎಂದು ಮನವಿ ಮಾಡಿದೆ. ಯೋಜನೆಗೆ ಸ್ವಾಧೀನಪಡಿಸಿಕೊಳ್ಳಲಿರುವ ಭೂಮಿ 2,418 ಎಕರೆ. ಯೋಜನೆ ಅಂದಾಜು ವೆಚ್ಚ 27,000 ಕೋಟಿ. ಭೂ ಸ್ವಾಧೀನದ ಅಂದಾಜು ವೆಚ್ಚ 20,000 ಕೋಟಿ. ರಸ್ತೆ ನಿರ್ಮಾಣದ ಅಂದಾಜು ವೆಚ್ಚ 7,000 ಕೋಟಿ ರೂ. ಆಗಲಿದೆ. ಬಿಬಿಸಿ ಕಾನೂನುಬದ್ಧವಾಗಿ ಮುಕ್ತಾಯಗೊಂಡ ಯೋಜನೆಯಾಗಿದೆ. ಸೂಕ್ತ ಪರಿಹಾರ ಸೂತ್ರಗಳನ್ನು ನೀಡದೆ ಬಿಡಿಎ ಭೂಮಾಲೀಕರ, ನಿವೇಶನದಾರರ ಭವಿಷ್ಯ ಹಿತಾಸಕ್ತಿ ಕಡೆಗಣಿಸಿ ಭೂ ಸ್ವಾಧೀನಕ್ಕೆ ನಿರ್ಧರಿಸಿತು. ಈ ಪ್ರಕರಣ ಕೋರ್ಟ್ನಲ್ಲಿರುವುದರಿಂದ ಹೈಕೋರ್ಟ್ ಯಾವುದೇ ಪ್ರಕ್ರಿಯೆ ನಡೆಸದಂತೆ ಎಚ್ಚರಿಕೆ ನೀಡಿದೆ. ಈಗ ನಾವು ಹುಡ್ಕೋಗೆ ಪತ್ರ ಬರೆದು ಯಾವುದೇ ಆರ್ಥಿಕ ನೆರವು ನೀಡದಂತೆ ಮನವಿ ಮಾಡಿದ್ದೇವೆ. ಇದಕ್ಕೆ ಕಾರಣವನ್ನು ವಿವರವಾಗಿ ತಿಳಿಸಿದ್ದೇವೆ. ಅಧಿವೇಶನ ಮುಗಿದ ನಂತರ ನೇರವಾಗಿ ದಿಲ್ಲಿಗೆ ತೆರಳಿ ಹುಡ್ಕೋ ಅಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸಲಿದ್ದೇವೆ ಎಂದು PRRನ ರೈತ ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ.